ಹಲೋ ಫ್ರೆಂಡ್ಸ್, ಲೇಡೀಸ್ ಕ್ರೇಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ತರಹದ ಲೆಹೆಂಗಾ ಐತಿ, ರೆಡಿ ಲೆಹೆಂಗಾ ಐತಿ. ಇದ್ರ ಮೇಲೆ ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್ ಬ್ಲೌಸನ್ನು ಸ್ಟಿಚ್ ಮಾಡಬೇಕು. ಅದನ್ನು ಯಾವ ರೀತಿ ಅಂತ ಹೇಳಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ತೀನಿ. ಇದಕ್ಕೆ ಮ್ಯಾಚ್ ಆಗುವ ಹಾಗೆ ನಾನು ಸಿಲ್ಕ್ ಬ್ಲೌಸ್ ಪೀಸ್ ತೊಗೊಂಡಿನಿ. ಅದರ ಮ್ಯಾಚಿಂಗ್ ಲೈನಿಂಗ್ ಬಟ್ಟೆಯನ್ನು ಕೂಡ ತೊಗೊಂಡಿನಿ. ಮೊದಲಿಗೆ ಲೈನಿಂಗ್ ಬಟ್ಟೆಯ ಮೇಲೆ ಮಾರ್ಕಿಂಗ್ ಮತ್ತು ಕಟಿಂಗ್ ಮಾಡ್ಕೊಳ್ಳೋಣ. ಬೋಟ್ ನೆಕ್ ವಿತ್ ಪ್ರಿನ್ಸಸ್ ಕಟ್ ಬ್ಲೌಸ್ ಸ್ಟಿಚ್ ಮಾಡಬೇಕು. ಲೈನಿಂಗ್ ಬಟ್ಟೆಯನ್ನು ಮೊದಲಿಗೆ ನಾವು 2 ಲೇಯರ್ಸಲ್ಲಿ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ನನ್ನ ಕಡೆಗೆ ಫೋಲ್ಡೆಡ್ ಸೈಡ್ ಐತಿ ಮತ್ತು ಅದರ ಕ್ಯಾಮ್ರಾದ ಕಡೆಗೆ ಓಪನ್ ಸೈಡ್ ಐತಿ. ನೆಕ್ಸ್ಟ್ ಬ್ಲೌಸ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲಿಗೆ ಫ್ರಂಟ್ ಪಾರ್ಟ್ಗಾಗಿ ಮಾರ್ಕ್ ಮಾಡ್ಕೋತೀನಿ. ಬ್ಲೌಸ್ನ ಉದ್ದ 14 ಇಂಚ್ ರೆಡಿ ಮಾಡಬೇಕು. 1 ಇಂಚ್ ಎಕ್ಸ್ಟ್ರಾ, ಟೋಟಲಿ 15 ಇಂಚ್ಗೆ ನಾನು ಬ್ಲೌಸ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಫೋಲ್ಡೆಡ್ ಸೈಡ್ ಕಡೆಯಿಂದ ಒಂದು ಅರ್ಧ ಇಂಚ್ನಷ್ಟು, ಇಲ್ಲಾಂದರೆ ಒಂದು ಅರ್ಧ ಇಂಚ್ಗಿಂತಲೂ ಸ್ವಲ್ಪ ಕಡಿಮೆ ಮಾರ್ಜಿನ್ ಲೈನನ್ನು ಹಾಕ್ಕೊಳ್ಳೋಣ. ಯಾಕಂದ್ರೆ ಫ್ರಂಟ್ ಪಾರ್ಟಲ್ಲಿ ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೋಬೇಕು. ನೆಕ್ಸ್ಟ್ ಮಾರ್ಜಿನ್ ಲೈನನ್ನು ಬಿಟ್ಟು ನಾವು 4 ಇಂಚ್ಗೆ ಬೋಟ್ ನೆಕ್ಗಾಗಿ ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈ ಎಲ್ಲ ಮಾರ್ಕಿಂಗ್ಸ್ಗಳನ್ನು ನಾವು ಮಾರ್ಜಿನ್ ಲೈನ್ ಬಿಟ್ಟೆ ಮಾರ್ಕ್ ಮಾಡ್ಕೋಬೇಕು. 4 ಇಂಚು ಬೋಟ್ ನೆಕ್ಗಾಗಿ ನೆಕ್ನ ವಿಡ್ತ್ ಮತ್ತು 2.5 ಇಂಚು ಶೋಲ್ಡರ್. ಟೋಟಲಿ ಇಲ್ಲಿಂದ ಮಾರ್ಜಿನ್ ಲೈನನ್ನು ಬಿಟ್ಟು 6.5 ಇಂಚು ಶೋಲ್ಡರ್ನ ಅಗಲವನ್ನು ಮಾರ್ಕ್ ಮಾಡ್ಕೊಂಡಿವಿ. ನೆಕ್ಸ್ಟ್ ಆರ್ಮೋಲ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ನ ಉದ್ದವನ್ನು ನಾನು ನಾರ್ಮಲ್ ಬ್ಲೌಸ್ಗೆ 5.5 ಇಂಚ್ ಇಟ್ಕೊತೀವಿ. ಬೋಟ್ ನೆಕ್ಕಲ್ಲಿ 1 ಇಂಚು ಜಾಸ್ತಿ ತೊಗೋಬೇಕು. ಆರ್ಮೋಲ್ನ ಉದ್ದವನ್ನು 5.5 ಇಂಚ್ಗೆ ನಾವು 6.5 ಇಂಚು ಉದ್ದದ ಆರ್ಮೋಲನ್ನು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಬಾಕ್ಸ್ ಮಾಡ್ಕೊಂಡಾದಮೇಲೆ ಫ್ರಂಟ್ ಪಾರ್ಟ್ ಆಗಿರೋದ್ರಿಂದ 1 ಇಂಚ್ಗೆ ನಾನು ಈ ರೀತಿ ರೌಂಡ್ ಶೇಪ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಚೆಸ್ಟ್ನ ಸೈಜನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇದು 36 ಇಂಚು ಎದೆಯ ಸುತ್ತಳತೆ ಇರುವಂತಹ ಬ್ಲೌಸ್. 36ರ 4ನೇ ಭಾಗ 9 ಇಂಚು. ಮಾರ್ಜಿನ್ ಲೈನನ್ನು ಬಿಟ್ಟು ಹುಕ್ಕಿನ ಪಟ್ಟಿ ಮತ್ತು ಹುಕ್ಕಿನ ಮನೆ ಪಟ್ಟಿ ಮಾರ್ಜಿನ್ ಲೈನನ್ನು ಬಿಟ್ಟು 9 ಇಂಚ್ಗೆ ಮತ್ತು 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ 11 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಸೊಂಟದ ಸುತ್ತಳತೆ 30 ಇಂಚ್ ಐತಿ. ಅದರ 4ನೇ ಭಾಗ 7.5 ಇಂಚು, 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ಇದು ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ನಾವು ಕೆಳಗಡೆಗೆ ಸೊಂಟದ ಭಾಗದಲ್ಲಿ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗ್ತೈತಿ. ಯಾಕಂದ್ರೆ 2 ಇಂಚ್ನ ಪ್ರಿನ್ಸಸ್ ಕಟ್ ಡಿಸೈನನ್ನು ಮಾಡ್ಕೋಬೇಕು, ಪ್ರಿನ್ಸಸ್ ಕಟ್ಟನ್ನು ಮಾಡ್ಕೋಬೇಕು. ಅದಕ್ಕೋಸ್ಕರ 2 ಇಂಚು ಪ್ರಿನ್ಸಸ್ ಕಟ್ಗಾಗಿ ಮತ್ತು 1 ಇಂಚ್ ನಾವು ಇನ್ನೂ ಎಕ್ಸ್ಟ್ರಾ ತೊಗೋಬೇಕು. ಯಾಕಂದ್ರೆ ಇಲ್ಲಿ ಪ್ರಿನ್ಸಸ್ ಕಟ್ಟನ್ನು ಎರಡನ್ನೂ ಹೊಲಿಗೆ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೋತೀವಿ, ಅಲ್ಲಿ ಎಕ್ಸ್ಟ್ರಾ ಬೇಕಾಗ್ತೈತಿ. ಟೋಟಲಿ 3 ಇಂಚಸ್ ನಾವು ಜಾಸ್ತಿ ತೊಗೋಬೇಕು. ಸೊಂಟದ ಭಾಗದಲ್ಲಿ ಪ್ರಿನ್ಸಸ್ ಕಟ್ಟಲ್ಲಿ ನಾವು ಟೋಟಲಿ 3 ಇಂಚು ಹೆಚ್ಚಿಗೆ ತೊಗೋಬೇಕು ಇಲ್ಲಿ. ನೆಕ್ಸ್ಟ್ ಇಲ್ಲಿನೂ ಕೂಡ 1 ಇಂಚ್ ಎಕ್ಸ್ಟ್ರಾ, ಯಾಕಂದರೆ ನಾವು ಜಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಬೇಕು. 1 ಇಂಚ್ ಕೆಳಗಡೆ ಲೈನ್ಗೆ ನಾನು ಸ್ಟ್ರೇಟಾಗಿ ಜಾಯಿಂಟ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿಯಾಗಿ ನಾವು ಫ್ರಂಟ್ ಪಾರ್ಟ್ಗಾಗಿ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ನೆಕ್ನ ಉದ್ದವನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ 4.5 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ಒಂದು ಬಾಕ್ಸ್ ಮಾಡ್ಕೊಂಡಾದಮೇಲೆ ಈ ರೀತಿ ಬಾಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಬೋಟ್ ಶೇಪ್ ಕೊಡೋಣ. ನೋಡಿರಿ, ಈ ರೀತಿಯಾಗಿ ಬೋಟ್ ಶೇಪ್ ಕೊಡಬೇಕು. ನೆಕ್ಸ್ಟ್ ನಾವು ಪ್ರಿನ್ಸಸ್ ಕಟ್ಗಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ಶೋಲ್ಡರ್ ಪಾಯಿಂಟಿಂದ ಕೆಳಗಡೆಗೆ 10 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿನಿ. ಈಗ ಮಾರ್ಜಿನ್ ಲೈನನ್ನು ಬಿಟ್ಟು 4.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ರಿ. ನೋಡಿರಿ, 2 ಪಾಯಿಂಟ್ಸ್ಗಳನ್ನು ಸೇರಿಸ್ಕೊಂಡಾದಮೇಲೆ ಅಲ್ಲಿಂದ ಕೆಳಗಡೆಗೆ ಒಂದು ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ರಿ. ಈಗ ಈ ಪಾಯಿಂಟನ್ನು ನಾವು ಆರ್ಮೋಲ್ಗೆ ಸೇರಿಸ್ಕೋಬೇಕು. ಈಗ ನೆಕ್ಸ್ಟ್ ಇಲ್ಲಿಂದ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ನಾವು ಪ್ರಿನ್ಸಸ್ ಕಟ್ ಶೇಪ್ ಕೊಡ್ತಾ ಸೇರಿಸ್ಕೋಬೇಕು. ನೋಡಿರಿ, ಈ ರೀತಿಯಾಗಿ ನಾವು ಪ್ರಿನ್ಸಸ್ ಕಟ್ ಶೇಪನ್ನು ಕೊಡಬೇಕು. ಇಲ್ಲಿ 2 ಇಂಚು ತಗೊಳ್ರಿ. ಮೇಲಿಂದ ಈ ಪಾಯಿಂಟ್ಗೆ ಈ ರೀತಿ ಪ್ರಿನ್ಸಸ್ ಕಟ್ ಶೇಪಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಳ್ರಿ. ಈ ಪಾಯಿಂಟನ್ನು ನಾವು ಕಟ್ ಮಾಡಿ ತೆಗಿಬೇಕು. ಇದು ಈಗ ವೇಸ್ಟ್ ಪಾಯಿಂಟ್, ಇದು ವೇಸ್ಟ್ ಬಟ್ಟೆ, ಇದು ನಡುವಲ್ಲಿರೋದು. ನಮ್ಗೆ ಯೂಸ್ ಆಗೋದು ಇವಿಷ್ಟೇ. ನಡುವೆ ನಾವು ಟಕ್ಸ್ ರೀತಿಯಲ್ಲಿ ಮಾರ್ಕ್ ಮಾಡ್ಕೋತೀವಲ್ಲ, ಅದು ಕಟ್ ಮಾಡಿ ತೆಗೆದುಬಿಡಬೇಕು ಪ್ರಿನ್ಸಸ್ ಕಟ್ಟಲ್ಲಿ. ಈಗ ಉಳಿದ ಮಾರ್ಕಿಂಗ್ಸ್ಗಳನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ.
ಪ್ರತಿಯೊಂದನ್ನು ನಾನು ಸ್ಲೋ ಆಗಿ ನಿಮ್ಗೆ ಪ್ರಿನ್ಸಸ್ ಕಟ್ಟನ್ನು ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡಾಕ್ತೀನಿ. ಇದು 36 ಇಂಚಸ್ ಎದೆ ಸುತ್ತಳತೆ ಇರುವಂತಹವರಿಗೆ. ಈಗ ಫ್ರಂಟ್ ಪಾರ್ಟ್ನ ಕಟಿಂಗ್ ಮುಗೀತು ಲೈನಿಂಗ್ ಬಟ್ಟೆ ಮೇಲೆ. ಇದರ ಅಪೋಸಿಟ್ ಸೈಡಲ್ಲಿ ನಾವು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ ಮಾಡ್ಕೊಂಡಿದ್ವಲ್ಲ ಅದು ಸೇಮ್ ಅಪೋಸಿಟ್ ಸೈಡಲ್ಲಿ, ಅದಕ್ಕೆ ಅಪೋಸಿಟ್ ಸೈಡಲ್ಲಿ ನಾವು ಬ್ಯಾಕ್ ಪಾರ್ಟ್ಗಾಗಿ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಲೌಸ್ನ ಉದ್ದ ನಾವು 14 ಇಂಚ್ ರೆಡಿ ಮಾಡಬೇಕು. 1 ಇಂಚ್ ಎಕ್ಸ್ಟ್ರಾ 15 ಇಂಚ್ ತೊಗೊಂಡಿನಿ. ನೆಕ್ಸ್ಟ್ ಇಲ್ಲಿಂದ 6.5 ಇಂಚ್ಗೆ ಶೋಲ್ಡರ್ನ ಅಗಲ, 4 ಇಂಚು ಕೊರಳಿನ ಅಗಲ, 2.5 ಇಂಚು ಶೋಲ್ಡರ್ ಅಗಲ. ನೆಕ್ಸ್ಟ್ ಅಲ್ಲಿಂದ ಕೆಳಗಡೆಗೆ 6.5 ಇಂಚು ಆರ್ಮೋಲ್ನ ಉದ್ದ ಒಂದು ಬಾಕ್ಸ್ ಮಾಡ್ಕೊಂಡಾದಮೇಲೆ ಆರ್ಮೋಲನ್ನು 1.5 ಇಂಚ್ಗೆ ಈ ರೀತಿಯಾಗಿ ರೌಂಡ್ ಶೇಪ್ ತಗೊಳ್ರಿ. ನೆಕ್ಸ್ಟ್ ಚೆಸ್ಟ್ ಸೈಜ್ 9 ಇಂಚು, 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ನೆಕ್ಸ್ಟ್ ಸೊಂಟದ ಅಳತೆ 7.5 ಇಂಚು, 2 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ಬ್ಯಾಕ್ ಟಕ್ಸ್ಗಾಗಿ 1 ಇಂಚು. ಈ ರೀತಿ 2 ಪಾಯಿಂಟ್ಸ್ಗಳನ್ನು ಸೇರಿಸ್ಕೊಳ್ರಿ. ನೆಕ್ಸ್ಟು ಈ ರೀತಿ ಬಾಕ್ಸ್ ಮಾಡಿಕೊಂಡು ಕೊರಳಿನ ಅಗಲ 4 ಇಂಚು ಮತ್ತು ಕೊರಳಿನ ಉದ್ದ ಕೂಡ 4 ಇಂಚು ಬಾಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಬೋಟ್ ಶೇಪ್ ಕೊಡ್ರಿ. ಈಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಬ್ಯಾಕ್ ಪಾರ್ಟಲ್ಲಿ ಬ್ಯಾಕ್ ಓಪನ್ ಡಿಸೈನ್ ಮಾಡ್ಕೊಳಕ್ತೀನಿ. ಅದಕ್ಕೋಸ್ಕರ ಸ್ವಲ್ಪ ನೆಕ್ನ ಉದ್ದವನ್ನು 3.5 ಇಂಚ್ಗೆ ಈ ರೀತಿ ರೌಂಡ್ ಶೇಪ್ ತೊಗೊಂಡಿನಿ, ಬೋಟ್ ಶೇಪಲ್ಲಿ ಕಟ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಇದಾದಮೇಲೆ ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ನ ಕಟ್ಟಿಂಗಾಗಿ ನಾವು ಆರ್ಮೋಲ್ನ ಉದ್ದವನ್ನು ಮೇಜರ್ಮೆಂಟ್ ಮಾಡ್ಕೋಬೇಕು. ನೋಡಿರಿ, ಈ ಪಾಯಿಂಟಿಂದ ಮೇಲ್ಗಡೆ ಶೋಲ್ಡರ್ ಪಾಯಿಂಟ್ವರೆಗೂ 8 ಇಂಚ್ ಐತಿ. 8 ಇಂಚು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ. ಟೋಟಲಿ ನಾವು ಸ್ಲೀವ್ಸ್ನ ಅಗಲವನ್ನು 9 ಇಂಚ್ ತಗೋಬೇಕು. ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಡ್ರಿ. 4 ಲೇಯರ್ಸಲ್ಲಿ ಫೋಲ್ಡ್ ಮಾಡ್ಕೊಂಡಿನಿ, 9 ಇಂಚ್ ಐತಿ. ನೆಕ್ಸ್ಟ್ ಸ್ಲೀವ್ಸ್ನ ಉದ್ದವನ್ನು ಮೇಜರ್ಮೆಂಟ್ ಮಾಡ್ಕೋಬೇಕೀಗ. ಸ್ಲೀವ್ಸ್ನ ಉದ್ದವನ್ನು ನಾವು 8 ಇಂಚ್ ರೆಡಿ ಮಾಡಬೇಕು. 1 ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ. ಟೋಟಲಿ ನಾನು 9 ಇಂಚ್ಗೆ ಸ್ಲೀವ್ಸ್ನ ಉದ್ದವನ್ನು ಮಾರ್ಕ್ ಮಾಡ್ಕೋತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಾದಮೇಲೆ 3 ಇಂಚ್ಗೆ ಈ ರೀತಿ ಫೋಲ್ಡೆಡ್ ಸೈಡ್ ಕಡೆಯಿಂದ ಮಾರ್ಕ್ ಮಾಡ್ಕೊಳ್ರಿ. ಆ ಪಾಯಿಂಟಿಂದ ಕೆಳಗಡೆಗೆ ಸ್ಲೀವ್ಸ್ ಡೌನ್ಗಾಗಿ 3 ಇಂಚು. ಇಲ್ಲಿ ಫಿಟ್ಟಿಂಗ್ ಲೈನ್ ಮಾರ್ಕ್ ಮಾಡ್ಕೊಳ್ಳೋಣ. ಕೆಳಗಡೆಗೆ ಸ್ಲೀವ್ಸ್ನ ಫಿಟ್ಟಿಂಗ್ 5.5 ಇಂಚು, 2 ಇಂಚ್ ಎಕ್ಸ್ಟ್ರಾ. ಟೋಟಲಿ 7.5 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು 2 ಪಾಯಿಂಟ್ಸ್ಗಳನ್ನು ಸೇರಿಸ್ಕೋಬೇಕು. ಮೇಲ್ಗಡೆಗೆ ಸ್ಲೀವ್ಸ್ನ ಫಿಟ್ಟಿಂಗ್ ನೋಡ್ಕೊಳ್ಳೋಣ. ನೋಡಿರಿ, 7 ಇಂಚ್ ಐತಿ. 7 ಇಂಚು ಈ ರೀತಿ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿಯಾಗಿ 7ರಿಂದ ಸ್ವಲ್ಪ ಒಂದೆರಡು ಪಾಯಿಂಟ್ನಷ್ಟು ಜಾಸ್ತಿ ತೊಗೊಂಡಿನಿ. ಈ ರೀತಿ ಸ್ಲೀವ್ಸ್ನ ಶೇಪನ್ನು ಕೊಡಬೇಕು. ಕೆಳಗಡೆಗೂ ಕೂಡ ಸ್ಲೀವ್ಸ್ನ ಫಿಟ್ಟಿಂಗ್ ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ ಲೈನು ಮತ್ತು ಫಿಟ್ಟಿಂಗ್ ಲೈನ್ ಎರಡನ್ನೂ ಕೂಡ ಡ್ರಾ ಮಾಡ್ಕೊಂಡಿನಿ. ಹಾಗೆ ಸ್ಲೀವ್ಸ್ನ ಶೇಪನ್ನು ಕೂಡ ಮಾರ್ಕ್ ಮಾಡ್ಕೊಂಡಿನಿ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾವು ಸ್ಲೀವ್ಸ್ನ ಕಟಿಂಗ್ ಮಾಡ್ಕೋಬೇಕು. ಈಗ ಲೈನಿಂಗ್ ಬಟ್ಟೆಯ ಮೇಲೆ ಸ್ಲೀವ್ಸ್ನ ಕಟಿಂಗ್ ಪೂರ್ತಿಯಾಗಿ ಮುಗೀತು. ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು ಮತ್ತು ಫ್ರಂಟ್ ಪಾರ್ಟ್ನ ಕಟಿಂಗ್ ಕೂಡ ಪೂರ್ತಿಯಾಗಿ ಮುಗೀತು. ಈ ಎಲ್ಲ ಪೀಸ್ಗಳನ್ನು ನಾವು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೋಬೇಕು. ಅದು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ. ಇದು ಉಳಿದಿರುವಂತಹ ಬಟ್ಟೆಯನ್ನು ನಾವು ಕೆಳಗಡೆಗೆ ಬೆನ್ ಪಟ್ಟಿಗಾಗಿ ಮತ್ತು ಹುಕ್ಕುಪಟ್ಟಿ, ಹುಕ್ಕಿನ ಮನೆ ಪಟ್ಟಿಗಾಗಿ ಯೂಸ್ ಮಾಡ್ಕೋಬೋದು. ಈಗ ಮೇನ್ ಫ್ಯಾಬ್ರಿಕನ್ನು ನಾನು ಕರೆಕ್ಟಾಗಿ 2 ಲೇಯರ್ಸಲ್ಲಿ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಲೈನಿಂಗ್ ಬಟ್ಟೆಯ ಫೋಲ್ಡೆಡ್ ಸೈಡು ಮತ್ತು ಮೇನ್ ಫ್ಯಾಬ್ರಿಕ್ನ ಫೋಲ್ಡೆಡ್ ಸೈಡು ಒಂದೇ ಕಡೆಗೆ ಬರೋ ಹಾಗೆ ಬ್ಯಾಕ್ ಪಾರ್ಟನ್ನು ಕರೆಕ್ಟಾಗಿ ಒಂದು ಸೈಡಲ್ಲಿ ಜೋಡಿಸಿಟ್ಕೊಂಡಿನಿ. ಕರೆಕ್ಟಾಗಿ ಅದರ ಅಪೋಸಿಟ್ ಸೈಡಲ್ಲಿ ಫ್ರಂಟ್ ಪಾರ್ಟನ್ನು ಜೋಡಿಸ್ಕೋತೀನಿ. ಯಾವ ರೀತಿ ನಾವು ಲೈನಿಂಗ್ ಬಟ್ಟೆಯಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಅದೇ ರೀತಿಯಲ್ಲಿನೇ ನಾನು ಜೋಡಿಸ್ಕೊಂಡಿನಿ. ಮಿಡಲಲ್ಲಿ ಸ್ಲೀವ್ಸ್ನ ಕಟಿಂಗ್ ಮಾಡ್ಕೋತೀನಿ. ಪೂರ್ತಿಯಾಗಿ ಒಂದು ಪಿಕ್ಚರ್ ತೋರಿಸ್ಬಿಡ್ತೀನಿ ಯಾವ ರೀತಿಯಾಗಿ ನಾನು ಕರೆಕ್ಟಾಗಿ ಜೋಡಿಸಿಟ್ಕೊಂಡಿನಿ ಅಂಥೇಳಿ. ನೋಡಿರಿ, ಈ ರೀತಿಯಲ್ಲಿ ಮೇನ್ ಫ್ಯಾಬ್ರಿಕನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಒಂದು ಸೈಡಲ್ಲಿ ಟಾಪ್ ಫ್ರಂಟ್ ಪಾರ್ಟು, ಇನ್ನೊಂದು ಸೈಡಲ್ಲಿ ಬ್ಯಾಕ್ ಪಾರ್ಟು, ಮಿಡಲಲ್ಲಿ ಸ್ಲೀವ್ಸ್ನ ಸರಿಯಾಗಿ ಜೋಡಿಸಿಟ್ಕೊಂಡ್ಬಿಟ್ಟು ಪಿನ್ಸ್ಗಳಿಂದ ಸೇಫ್ ಮಾಡಿ ಇಟ್ಕೋರಿ. ಈಗ ಈ ಎಲ್ಲ ಪಾರ್ಟ್ಸ್ಗಳನ್ನು ಒಂದೊಂದಾಗಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾವು ಲೈನಿಂಗ್ ಬಟ್ಟೆಯ ಮೇಲೆ ಪ್ರಿನ್ಸಸ್ ಕಟ್ ಬ್ಲೌಸನ್ನು ಕಟ್ ಮಾಡ್ಕೋಬೇಕು.
ಅದೇ ರೀತಿಯಲ್ಲಿ ಮೇನ್ ಫ್ಯಾಬ್ರಿಕ್ ಮೇಲೆ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಕಟ್ ಮಾಡ್ಕೋಬೇಕು. ಇದು 36 ಇಂಚು ಎದೆ ಸುತ್ತಳತೆ ಇರುವಂತಹ ಪ್ರಿನ್ಸೆಸ್ ಕಟ್ ವಿತ್ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ನಿಮಗೆ ತೋರಿಸ್ಕೊಟ್ಟಿನಿ. ಇದರ ಸ್ಟಿಚಿಂಗನ್ನು ಕೂಡ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್, ಬ್ಯಾಕ್ ಪಾರ್ಟು ಮತ್ತು ಬ್ಲೌಸ್ನ ಪೂರ್ತಿ ಫಿಟ್ಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಒಂದು 3 ವಿಡಿಯೋಸ್ಗಳಲ್ಲಿ ತೋರಿಸ್ಕೊಡ್ಬೇಕು ಅಂದ್ಕೊಂಡಿನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮುಂದೆ ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ. ಹಾಗೆ ನೀವು ನನ್ನ ಚಾನಲಲ್ಲಿ ಕಿಡ್ಸ್ಗಳಿಗಾಗಿ ಸ್ಟಿಚ್ ಮಾಡಿರುವಂತಹ ಲೆಹಂಗಾ ಬ್ಲೌಸ್ ಮತ್ತು ಸೀರೆಯಲ್ಲಿ ದೊಡ್ಡವ್ರಿಗೂ ಕೂಡ ಸ್ಟಿಚ್ ಮಾಡೀನಿ, ಲೆಹಂಗಾ ಬ್ಲೌಸನ್ನು ಚಿಕ್ಕವ್ರಿಗೂ ಕೂಡ ಸ್ಟಿಚ್ ಮಾಡೀನಿ. ಎಲ್ಲ ಒಂದೇ ಪ್ಲೇಲಿಸ್ಟಲ್ಲೂ ಕೂಡ ನೀವು ನೋಡ್ಬೋದು. ಪ್ಲೇಲಿಸ್ಟ್ ಲಿಂಕನ್ನು ಈ ವಿಡಿಯೋ ಎಂಡಲ್ಲಿ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು 1 ಬೈ 1 ಆಗಿ ಎಲ್ಲ ವಿಡಿಯೋಸ್ಗಳನ್ನು ವೀಕ್ಷಿಸ್ಬೋದು. ಈಗ ಲೈನಿಂಗ್ ಬಟ್ಟೆಯ ಮೇಲೆ ಮತ್ತು ಮೇನ್ ಫ್ಯಾಬ್ರಿಕ್ ಮೇಲೆ ನಾವು ಕಟ್ ಮಾಡ್ಕೊಂಡಾಗೈತಿ. 36 ಇಂಚಸ್ ಇರುವಂತಹ ಎದೆ ಸುತ್ತಳತೆ ಇರುವಂಥವ್ರಿಗೆ ಇದು ಸ್ಲೀವ್ಸ್, ಇದು ಬ್ಯಾಕ್ ಪಾರ್ಟ್, ಇದು ಪ್ರಿನ್ಸೆಸ್ ಕಟ್ನ ಸೈಡ್ ಪಾರ್ಟ್, ಇದು ಮಿಡಲ್ ಪಾರ್ಟ್. ಫ್ರಂಟ್ ಪಾರ್ಟಲ್ಲಿ ಮಿಡಲ್ ಪಾರ್ಟ್ ಮತ್ತು ಸೈಡ್ ಪಾರ್ಟ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಯಾವ ರೀತಿ ಪ್ರಿನ್ಸೆಸ್ ಕಟ್ ಬ್ಲೌಸನ್ನು ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ನೆಕ್ಸ್ಟ್ ಹಾಕುವಂತಹ ವಿಡಿಯೋಸ್ಗಳನ್ನು ನೀವು ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತೆ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.